ಏನಾಗಿದೆ ನಿನ್ಗೆ? ಯಾಕೆ ಹೀಗಾಡ್ತಿದ್ಯಾ? ನನ್ನ ಮನೆ ವಿಚಾರಕ್ಕೆ ಬಂದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ. ನೋಡಿ ಈಗ ಅವಳು ಬದಲಾಗಿದ್ದಾಳೆ. ಶ್ರುತಿ ಅವರೇ, ಆರ್ ಯು ಓಕೆ? ಯಶ್ ಬಿಡು ಅಣ್ಣ. ಅಮ್ಮ, ಅದು ಶ್ರುತಿ ಅವರು. ಹೇಳ್ತಿದ್ದೀನಲ್ಲ, ಬಿಡು ಅಣ್ಣ. ಏಯ್, ಒಳಗಡೆ ನನ್ನ ಹತ್ರ ಏನ್ ಹೇಳ್ದೋ ಎಲ್ರ ಮುಂದೆಗಡೆ ಆ ವಿಚಾರನ ಹೇಳು. ಮೇಡಮ್, ನಮ್ಮ ವಿಷಯ ಏನಾದರೂ ಬಾಯ್ ಬಿಟ್ಬಿಟ್ರೆ ಮೇಡಮ್, ನನ್ನ ಹತ್ರ ಮೇಡಮ್ ಏನಾದರೂ ಬಾಯ್ ಬಿಡಿಸಿರ್ತಾರ? ಈಗ ಅದನ್ನೇ ಹೇಳು ಅಂತ ಹೇಳ್ತಾ ಇರ್ತಾರ. ಅತಿಗೆ, ಅವಳಿಗೆ ಯಾಕೆ ಈ ತರ ಹಿಂಸೆ ಕೊಟ್ಟಿದ್ದೀರಾ? ಹೀಗೆ ಯಾರಾದ್ರೂ ಹೊಡಿತಾರ? ನೀವ್ ಏನ್ ಅನ್ಕೊಂಡಿದ್ದೀರಾ? ಹೊಡೆದು ಬಡ್ದು ಹೇಳು ಹೇಳು ಅಂದ್ರೆ ಅವ್ಳು ತಾನೇ ಏನು ಅಂತ ಹೇಳ್ತಾಳೆ. ಪಾಪ, ನೀವ್ ಏನ್ ಅನ್ಕೊಂಡಿದ್ದೀರಾ? ನೀನು ಸುಮ್ಮನೆ ರಮ್ಮ, ಸಾಕು. ಹೇಳಮ್ಮ, ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಹೇಳು. ಅಣ್ಣ, ಸುಮ್ನೆ ಇರಣ್ಣ. ಹೇಳು ಹೇಳು ಅಂದ್ರೆ ಅವಳು ತಾನೇ ಏನು ಅಂತ ಹೇಳ್ತಾಳೆ. ಅವಳು ಏನಾದ್ರೂ ಹೇಳಿದ್ರು ಅದಕ್ಕೆ ಹೊಡೆದಿರೋ ಭಯಕ್ಕೆ ಹೇಳ್ತಾಳೆ. ಅದನ್ನ ನಿಜ ಅಂತ ನಾವ್ ಹೇಗ್ ನಂಬೋದು? ಏನೋ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ 4 ಜನ 4 ತರ ಮಾತಾಡ್ತಾರೆ. ನಾಳೆ ದಿನ ಅರಸ್ ಫ್ಯಾಮಿಲಿ ಸೊಸೆನ ಹೊಡಿತಾರಂತೆ, ಬಡಿತಾರೆ ಅಂತ 4 ಜನ 4 ತರ ಮಾತಾಡೋದಿಲ್ವಾ? ಶ್ರುತಿ, ನೀನೇನು ಹೇಳ್ಬೇಡಮ್ಮ, ಹೋಗ್ ರೆಸ್ಟ್ ಮಾಡು, ಹೋಗು ಅಂದೆ. ಒಂದ್ ನಿಮಿಷ, ಅವಳು ಏನ್ ಮಾತಾಡ್ಬೇಕು ಅಂತಿದ್ದಾಳೋ ಅದನ್ನ ಮಾತಾಡ್ಲಿ. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಶ್ರುತಿ, ನೀನ್ ಹೇಳು. ಅತಿಗೆ, ಸುಮ್ನೆ ಇರಿ ಸ್ವಲ್ಪ. ಶ್ರುತಿ, ನೀನ್ ಏನು ಹೇಳೋದು ಬೇಡ, ಕೇಳೋದು ಬೇಡ. ನೀನ್ ಒಳಗ್ ಹೋಗು. ಯಾಕೆ ಎಲ್ರು ಈ ತರ ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ? ಅದು ಮಾವ. ಶ್ರುತಿ, ನೀನ್ ಸುಮ್ನೆ ಇರು. ನೀನ್ ಏನು ಹೇಳದ್ ಬೇಡ ಅಮ್ಮ. ಅಣ್ಣ, ಅಲ್ಲಿ ನೋಡು, ಅದಕ್ಕೆ ಹೇಗೆ ದನ ಕೊಡ್ದಾಗ ಹೊಡೆದಿದ್ದಾರೆ ಅಂತ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸುಮ್ಮನೆ ರಮ್ಮ, ನೀನು ಬಂದಿದ್ದಲ್ಲ, ಯಾಕೆ ಮಾತಾಡ್ತೀಯ? ಹೇಳಮ್ಮ, ಅದೇನು ಹೇಳ್ಬೇಕು ಅಂತಿದ್ಯಾ, ಹೇಳು. ಮಾವ, ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಈ ಥರ ನಡ್ಕೊಳ್ಳಲ್ಲ. ಅತ್ತೆ ನನಗೆ ಬುದ್ಧಿವಾದ ಹೇಳಿದ್ದಾರೆ.